224 ಜನ ಶಾಸಕರಿದ್ದೀವಿ. ಈ ಸರ್ಕಾರದಲ್ಲಿ ನಿನ್ನೆ ಮೊನ್ನೆಯಿಂದ ಹನಿ ಟ್ರ್ಯಾಪಿನ ಬಗ್ಗೆ ಸುದ್ದಿ ಆಗ್ತಾ ಇದೆ. ಯಾರ ಬಗ್ಗೆ ಯಾರು ಹನಿ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಏನ್ ಪರಿಸ್ಥಿತಿ ಇದು? ವಿರೋಧಿಗಳನ್ನ ತನ್ನ ಪಕ್ಷದಲ್ಲಿರುವಂತಹ ಪ್ರತಿಸ್ಪರ್ಧಿಗಳನ್ನ ಹತ್ತಿಕ್ಕಬೇಕು ಅನ್ನುವ ಕಾರಣಕ್ಕೋಸ್ಕರ ಯಾವ ಲೆವೆಲ್ ಬೇಕಾದ್ರೆ ಹೋಗ್ಬೋದಾ? ಸರ್ಕಾರವೇ ಹನಿ ಟ್ರ್ಯಾಪ್ ಫ್ಯಾಕ್ಟರಿ ಇಟ್ಕೊಂಡ್ರೆ ಯಾರಿಗೆ ಬುದ್ಧಿವಾದ ಹೇಳ್ತೀರಿ ನೀವು? ಇಂಥ ಸಾರ್ವಜನಿಕ ಬದುಕನ್ನ ಇಂಥ ಅಸಹ್ಯವಾದಂತಹ ಚಟುವಟಿಕೆಗಳಿಗೆ ರಾಜಕಾರಣಿಗಳಿಗೆ ಬಳಸಬೇಡ. ಯಾರಾಗಲಿ ಅಪರಾಧಿಗಳಿಗೆ ಒಂದು ಸಿಂಹ ಸ್ವಪ್ನ ಆಗಿದೆ ಎನ್ನುವಂತ ಸಂದೇಶವನ್ನು ಕಳಿಸಿ. ನಾನು ಹೇಳ್ತಾ ಇಲ್ಲ ನಾನೆಲ್ಲ ಹೇಳಿದ್ದೀನಿ ಸರ್? ಮಂಡಿಸ್ತಾ ಇದ್ವಿ. ನಾನು ಹೇಳಿದ್ದೇನು ಅಂತಂದ್ರೆ ಆ ಬಂದಂತ 14 ಕೆಜಿ ಗೋಲ್ಡ್ ಬಿಡಿ, 24 ಬಾರಿ ಬಂದಂತ ಗೋಲ್ಡ್ ಯಾವ ಮನೆಗೆ ಹೋಯ್ತು, ಎಲ್ಲಿ ಅದು ಆಯ್ತು? ಪ್ರೋಟೋಕಾಲ್ ಕೊಟ್ಟಿದ್ದಾರೆ ಅಂತಂದ್ರೆ ಯಾರು ಸಚಿವರ ಹಿಂದೆ ಇದ್ರು, ಯಾವ ಹಿರಿಯ ಅಧಿಕಾರಿ ಅದರ ಹಿಂದೆ ಇದ್ರು? ಇದು ಇವತ್ತು ರಾಜ್ಯದ ಜನರ ಪ್ರಶ್ನೆ. ಇದು ಗೊತ್ತಾಗಬೇಕಾಗಿದೆ. ಸದನ ನಡೀತಾ ಇರ್ಬೇಕಾದ್ರೆ ಈ ಘಟನೆ ನಡೆದಾಗ ವಿರೋಧ ಪಕ್ಷವಾಗಿ ನಾವು ಇದನ್ನು ಕೇಳಂಗಿಲ್ಲೇನೋ? ಎಲ್ಲಾಗಿದೆ ಅಂತ ಚರ್ಚೆ ಬಾರಿ ಅವ್ರ ಹಂಗೆ ಇವ್ರ ಹಿಂಗೆ ಅಂತೇಳಿ ದಿನಕ್ಕೊಂದು ಬಾರಿ ಸಾರ್ವಜನಿಕವಾಗಿ ಚರ್ಚೆ ನಡೀತಾ ಇರ್ಬೇಕಾದ್ರೆ ಕೇಳಬೇಕು ಎಲ್ಲೋಗಿದೆ ಅಂತ. ಆಯ್ತಪ್ಪ, ಸಚಿವರ ಹತ್ರ ಹೋಗಿಲ್ಲ, ಹಂಗಾರೆ AICC ಕಚೇರಿಗೆ ಹೋಗಿದೆ ಅಂತ ಹೇಳಿ ನಾನು ಎಲ್ಲೋಗಿದೆ? ಹಂಗಾರೆ ಇದು ಎಲ್ಲರ ಕಡೆ ಹೋಗಿರ್ಲೇಬೇಕಲ್ಲ, ಎಲ್ಲಿ ಅಂತ ಗೊತ್ತಾಗಲ್ಲ. ಇದು ಗೊತ್ತಾಗದೆ ಎಲ್ಲಿ ಚರ್ಚೆ ನಡೆಯುತ್ತೆ? ದಯಮಾಡಿ ಮಾನ್ಯ ಅಧ್ಯಕ್ಷರೇ, ನಾನು ಭಾರಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಯಾರ ಮೇಲೆ ಆರೋಪ ಮಾಡ್ತಾ ಇಲ್ಲ. ಸಾರ್ವಜನಿಕವಾಗಿರುವಂತಹ ಅನುಮಾನಗಳನ್ನ ದಯಮಾಡಿ ಕ್ಲಿಯರ್ ಮಾಡಿ. ಅದು ಕೇಂದ್ರ ಸರ್ಕಾರ ಇರಬಹುದು, ರಾಜ್ಯ ಸರ್ಕಾರ ಇರಬಹುದು, ಕೇಂದ್ರ ಸರ್ಕಾರ ಇರಬಹುದು, ರಾಜ್ಯ ಸರ್ಕಾರ ಇರಬಹುದು. ಇದೊಂದು ಗ್ಯಾಂಬ್ಲಿಂಗ್, ಇದೊಂದು ಸ್ಮಗ್ಲಿಂಗ್. ನಮ್ಮ ರಾಜ್ಯ ಚಿನ್ನ ಕಳ್ಳ ಸಾಗಾಣಿಕೆಯ ಕೇಂದ್ರ ಬೆಂಗಳೂರು ಆಗಬಾರದು. ಇದಕ್ಕಿರುವಂತ ಅನುಮಾನಗಳನ್ನ ದೂರ ಮಾಡಿ, ದಯಮಾಡಿ ಇದನ್ನ ಪತ್ತೆ ಮಾಡಿ ಎನ್ನುವಂತ ನನ್ನ ಆಗ್ರಹ. ಕೇಂದ್ರ ಸರ್ಕಾರ ನಿಲ್ಲಿಸಬೇಕಾಗಿರೋದು, ಅಲ್ಲಿಂದ ಒಳಗ್ ಬಂದ್ಮೇಲೆ ನಮ್ಮ ರಾಜ್ಯ ಪೊಲೀಸು ಮಾನ್ಯ ನಿಮ್ಮಿಂದ ಆಗಿರ್ತಕ್ಕಂಥ ಲೋಪನ ಕರ್ನಾಟಕ ಪೊಲೀಸ್ನವ್ರ ಮೇಲೆ ಯಾಕೆ ಹಾಕ್ತೀರಾ? ಅವರು ಕಳ್ತನ ಮಾಡ್ಕೊಂಡ್ ಬರಕ್ ಹೋಗಿದ್ರ? ಸುನಿಲ್ ಕುಮಾರ್, ಮಹೇಶ್ ಕರೆದಿದ್ದೀವಿ. ಮಾನ್ಯ ಅಧ್ಯಕ್ಷರೇ, ಲಾಸ್ಟ್ ಪಾಯಿಂಟ್ ಮುಗಿಸ್ಬಿಡ್ತೀನಿ. ಮಾನ್ಯ ಅಧ್ಯಕ್ಷರೇ, ನಾವೆಲ್ಲ ರಾಜಕಾರಣಿಗಳಿದ್ದೀವಿ, 224 ಜನ ಶಾಸಕರಿದ್ದೀವಿ. ನಮ್ಮ ಹೆಸರು ಉಂಟಲ್ಲಿ. ಸಾರ್ವಜನಿಕವಾಗಿ ಗೌರವದಿಂದ ಕೆಲಸ ಮಾಡ್ತಾ ಇರುವಂತ ನಾವೆಲ್ಲರೂ ಕೂಡ. ಅಧ್ಯಕ್ಷ, ಈ ಸರ್ಕಾರದಲ್ಲಿ ನಿನ್ನೆ ಮೊನ್ನೆಯಿಂದ ಹನಿ ಟ್ರ್ಯಾಪಿನ ಬಗ್ಗೆ ಸುದ್ದಿ ಆಗ್ತಾ ಇದೆ. ಯಾರು ಇದಕ್ಕೇನು ಒಂದು ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಗೌರವದಿಂದ ಬದುಕೋದು ಬೇಡವಾ? ಯಾರ ಬಗ್ಗೆ ಯಾರು ಹನಿ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಏನ್ ಪರಿಸ್ಥಿತಿ ಇದು? ಇವತ್ತು ಸುದ್ದಿ ಓಡಾಡ್ತಾ ಇರೋದು, ಸುದ್ದಿ ಹರಿದಾಡ್ತಾ ಇರೋದು ನೋಡಿದ್ರೆ ಸಾರ್ವಜನಿಕ ಬದುಕೇ ಬೇಡ ಅನ್ನುವಷ್ಟರ ಮಟ್ಟಿಗೆ ಇವತ್ತು ಸುದ್ದಿಗಳು ಹರಿದಾಡ್ತಾ ಇದೆ. ಹಾಗಾದ್ರೆ ಈ ಸರ್ಕಾರಕ್ಕೊಂದು ಜವಾಬ್ದಾರಿ ಇಲ್ಲೇನು? ವಿರೋಧಿಗಳನ್ನ ತನ್ನ ಪಕ್ಷದಲ್ಲಿರುವಂತಹ ಪ್ರತಿಸ್ಪರ್ಧಿಗಳನ್ನ ಹತ್ತಿಕ್ಕಬೇಕು ಅನ್ನುವ ಕಾರಣಕ್ಕೋಸ್ಕರ ಯಾವ ಲೆವೆಲ್ ಬೇಕಾದ್ರೆ ಹೋಗ್ಬೋದಾ? ಸರ್ಕಾರವೇ ಹನಿ ಟ್ರ್ಯಾಪ್ ಫ್ಯಾಕ್ಟರಿ ಇಟ್ಕೊಂಡ್ರೆ ಯಾರಿಗೆ ಬುದ್ಧಿವಾದ ಹೇಳ್ತೀರಿ ನೀವು? ಯಾರಿಗೆ ಉಪದೇಶ ಮಾಡ್ತೀರಿ? ಇವತ್ತು ಇದ್ರ ಬಗ್ಗೆ ಒಂದು ಸಮಗ್ರವಾದಂತ ಗೃಹ ಇಲಾಖೆ ಒಂದು ಕ್ರಮವನ್ನ ತೆಗೆದುಕೊಳ್ಳಬೇಕಾದ್ರಿಂದ ಯಾರಿದ್ದಾರೆ ಅನ್ನುವಂಥ ಪ್ರಶ್ನೆ. ಆಮೇಲೆ ಸಾರ್ವಜನಿಕ ಬದುಕು ಎಲ್ಲರಿಗೂ ಒಂದು ಬದುಕದು. ಇಂಥ ಸಾರ್ವಜನಿಕ ಬದುಕನ್ನ ಇಂಥ ಅಸಹ್ಯವಾದಂತಹ ಚಟುವಟಿಕೆಗಳಿಗೆ ರಾಜಕಾರಣಿಗಳಿಗೆ ಬಳಸಬೇಡ. ಯಾರಾಗಲಿ ಸರ್ಕಾರಕ್ಕೆ ಅದು ಇನ್ಯಾವುದೋ ವ್ಯಕ್ತಿಗಳಿಗೆ ವಿರೋಧಿಗಳನ್ನ ಹತ್ತಿಕ್ಲಿಕ್ಕೆ ಅಥವಾ ಸ್ವಪಕ್ಷೀಯರನ್ನ ಹತ್ತಿಕ್ಲಿಕ್ಕೆ ಬೇರೆ ಮಾರ್ಗ ಇಲ್ಲೇನು? ಇದಕ್ಕೆ ಇನ್ಯಾರ ಕೈವಾಡ ನನಗೆ ಗೊತ್ತಿಲ್ಲ. ಇಂಥ ಪರಿಸ್ಥಿತಿ ಇವತ್ತು ಹರಿದಾಡ್ತಾ ಇರೋದು ನೋಡಿದಾಗ ಒಂದು ಆಶ್ಚರ್ಯ ಆಗಿದೆ. ಎಲ್ಲರೂ ಇದಕ್ಕೆ ಒಂದು ಧ್ವನಿಯಿಂದ ಕೈ ಜೋಡಿಸಬೇಕಾಗಿರೋದು. ಇವತ್ತು ಯಾರೋ ಒಬ್ಬರ ಮೇಲೆ ನನಗೆ ಅವ್ರ ಮೇಲೆ ಸರಿ ಇಲ್ಲ ಅಂತೇಳಿ ಇನ್ನೊಂದೇನೋ ಮಾಡ್ತೀನಿ ಅಂತ ಹೊರಟ್ರೆ ಏನ್ ನಡೆದು ಕೊಟ್ಟಿದ್ದೀರಿ ರಾಜ್ಯನ ನೀವು? ಹಾಗಾಗಿ ಮಾನ್ಯ ಅಧ್ಯಕ್ಷರೇ, ದಯಮಾಡಿ ಇವತ್ತು ನಾವು ಹೇಳಿರುವಂತ 16 ಘಟನೆ ವಿವರಕ್ಕೆ ಕ್ರಮ ಹೆಂಗ್ ತಗೊಂಡಿದ್ರಿ ಅದ್ರ ಬಗ್ಗೆ ಅಲ್ಲ. ಈ ಸರ್ಕಾರ ಅಪರಾಧಿಗಳಿಗೆ ಒಂದು ಸಿಂಹ ಸ್ವಪ್ನ ಆಗಿದೆ ಎನ್ನುವಂತ ಸಂದೇಶವನ್ನು ಕಳಿಸಿ. ಯಾರು ಸಮಾಜಘಾತಕ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಅಂತವ್ರ ಮೇಲೆ ಈ ಸರ್ಕಾರ ಸಾಸಿವೆ ಕಾಳಿನಷ್ಟು ಕೂಡ ಸಹಿಸೋದಿಲ್ಲ ಅನ್ನುವಂತ ಸಂದೇಶವನ್ನ ನಿಮ್ಮ ಕ್ರಮದ ಮುಖಾಂತರ ಕಳಿಸ್ಕೊಡಿ. ನಿಮಗೆ ಗಂಡು ಬೇರೆಂಡ ಹಾಕೊಳ್ಳಿಕ್ ಆಗಲ್ಲ ಅಂತಂದ್ರೆ ಗುಬ್ಬಚ್ಚಿ ಹಾಕೊಳ್ಳಿ. ಅದು ಬಿಟ್ಟು ಗಂಡು ಬೇರೆಂಡ ಹಾಕೊಂಡ ನಂತರ ಗಂಡಸ್ತನ ತರ ಸರ್ಕಾರ ನಡೆಸಬೇಕು. ಅದು ಬಿಟ್ಟು ಯಾರು ಹೆಂಗ್ ಬೇಕಾದ್ರೆ ವೀಲಿಂಗ್ ಮಾಡಬಹುದು, ಯಾರು ಬೇಕಾದ್ರೆ ಪೊಲೀಸ್ ಸ್ಟೇಷನ್ ಕಲ್ಲು ತೂರಾಟ ಮಾಡಬಹುದು, ಯಾರು ಬೇಕಾದ್ರೆ ಬೆಂಕಿ ಹಚ್ಚಬಹುದು ಅಲ್ಲ ಸರ್ಕಾರ ಅಂತಂದ್ರೆ. ಹಾಗಾಗಿ ಮಾನ್ಯ ಗೃಹ ಸಚಿವರಿಗೆ
ಗೃಹ ಸಚಿವರು ಸ್ವತಂತ್ರವಾಗಿ ಕೆಲಸ ಮಾಡಲಿಕ್ಕೆ ವಿಫಲರಾಗಿದ್ದಾರಾ? ಅವರ ಇಲಾಖೆನ ಇನ್ಯಾರೋ ಕೈಯಾಡಿಸ್ತಾ ಇದ್ದಾರಾ? ಅವ್ರಿಗೆ ಇಲಾಖೆ ಮೇಲೆ ಇಂಟ್ರೆಸ್ಟ್ ಇಲ್ವಾ? ಅವ್ರು ಕೈ ಕಟ್ಟು ಕುಳಿತಿದಾರ? ಇಂಥವೆಲ್ಲ ಪ್ರಶ್ನೆಗಳು ಕೂಡ ಇದು ಸಹಜವಾಗಿ ಉದ್ಭವ ಆಗಿದೆ. ಆಯ್ತು. ಹಾಗಾಗಿ ಈ ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನಿನ ವ್ಯವಸ್ಥೆ ಕುಸಿದು ಬೀಳಲಿಕ್ಕೆ, ಜನರಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗ್ಲಿಕ್ಕೆ, ಇಂಥ ರೀತಿಯಾದಂತಹ ಸ್ಮಗ್ಲಿಂಗ್ಗಳು, ಸಮಾಜಘಾತಕವಾದಂತಹ ಚಟುವಟಿಕೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಈ ಸರ್ಕಾರ ವಿಫಲ ಆಗಿದೆ ಅನ್ನೋದನ್ನು ನಾನು ನಿಮ್ಮ ಮುಖಾಂತರ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಮಾನ್ಯ ಅಧ್ಯಕ್ಷರೇ, ಮಹೇಶ್ ತೆಂಗಿನಕಾಯಿ. ಸನ್ಮಾನ್ಯ ಜ್ಞಾನೇಂದ್ರ ಅವರು ಅಧ್ಯಕ್ಷರೇ, 5 ನಿಮಿಷ. ಮೇಲೆ ಮಹೇಶ್ ತೆಂಗಿನಕಾಯಿ ಅವ್ರಿಗೆ ಹೇಳಿದ್ರು. 69 ಅಡಿ ಇಲ್ಲ ಚನ್ನಿ ಒಂದೇ ಮಿನಿಟ್. ಅಲ್ಲ ರೂಲ್ 69 ಚನ್ನಿ ರೂಲ್ 69 ಅದ್ರ ಮೇಲೆ 69 ಆಯ್ತಾ? ಮಾನ್ಯ ವಿರೋಧ ಪಕ್ಷ ನಾಯಕರು ಗಮನ ಸೆಳೆದಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಅನೇಕರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದರು, ಹುಬ್ಳಿಯಲ್ಲಿ 16/4/2022 ಬಹಳ ದೊಡ್ಡ ಪ್ರಮಾಣದ ಒಂದು ಗಲಭೆ ಆಗುತ್ತೆ. ಹಳೆ ಹುಬ್ಳಿ ಪೊಲೀಸ್ ಸ್ಟೇಷನ್ಗೆ ಒಂದು ವಾಟ್ಸಪ್ನ ಸ್ಟೇಟಸ್ ಬಂದಿದೆ ಅಂತಕ್ಕಂಥ ಕಾರಣಕ್ಕೆ ತೆಗೆದುಕೊಂಡು ಸಾವಿರಾರು ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ಹೋಗಿ ಪೊಲೀಸ್ ಸ್ಟೇಷನ್ ಅನ್ನು ಮುತ್ತಿಗೆ ಹಾಕ್ತಾರೆ. ಮುತ್ತಿಗೆ ಹಾಕಿ ಪೊಲೀಸರನ್ನ ಕೂಡ ಅಲ್ಲಿ ಹೊಡೆದಿರ್ತಕ್ಕಂಥ ಸಂಗತಿಗಳಿದ್ದಾವೆ. ಕೊನೆಗೆ ಎಫ್ಐಆರ್ ಆಗುತ್ತೆ. ಎಫ್ಐಆರ್ ಆಗಿ 155 ಜನರನ್ನ ಬಂಧಿಸ್ತಕ್ಕಂಥ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.